ಭಾರತ ದೇಶ ಎಂಥ ಒಂದು ಪ್ರಾಚೀನ ದಿನದಿಂದಲೂ ಎಷ್ಟು ಉನ್ನತವಾದಂತಹ ಶ್ರೇಷ್ಠವಾದಂತಹ ಸಂಸ್ಕೃತಿ ಪರಂಪರೆಯನ್ನು ಹೊಂದಿತ್ತು. ಆ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿಕೊಂಡು ಬರ್ತಕ್ಕಂಥ ಕಾರ್ಯ ಇವತ್ತು ಜರುಗ್ತಾ ಇಲ್ಲ. ಆ ಕಾರ್ಯ ಈ ಹಿಂದೂ ಸಂಘಟನೆಗಳು ಮಾಡಬೇಕು, ಮಾಡತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಭಾರತ ದೇಶ ಸುವರ್ಣಾಕ್ಷರಗಳಲ್ಲಿ ಬರ್ತಕ್ಕಂಥ ದೇಶ. ಪ್ರಾಚೀನ ಹಿಂದೂ ದೇಶ ಅಂದ್ರೆ ಹೇಗಿತ್ತಂದ್ರೆ ವಿಶ್ವದ ಗುರುವಾಗಿ ಎಲ್ಲರ ಕಣ್ಣಲ್ಲಿ ಕಾಣತಕ್ಕಂಥ ದೇಶವಾಗಿತ್ತು. ಆ ದೇಶ ಇವತ್ತ ಎಷ್ಟೋ ನಾವು ಈ ಕೆಲವೊಂದು ಹಿಂಸಾತ್ಮಕ ಕಾರ್ಯಗಳಾಗಲಿ ಅಥವಾ ಎಷ್ಟು ಸಾಮಾಜಿಕ ವಿದ್ರೋಹ ಕಾರ್ಯಗಳಾಗಲಿ ಜರುಗ್ತಾ ಇವೆ. ಈ ಒಂದು ಹೋಗ್ಬೇಕ ಒಂದು ಸಂಸ್ಕೃತಿ ಪರಂಪರೆ ನಮ್ದು ಹೇಗಿತ್ತು, ಆ ಒಂದು ಉನ್ನತವಾದಂತಹ ಶ್ರೇಷ್ಠ ಪರಂಪರೆ ಉಳ್ತಕ್ಕಂಥ ದೇಶ ಮತ್ತೊಮ್ಮೆ ಉದಯ ಆಗಬೇಕು. ಎಲ್ಲಾ ಹಿಂದೂ ಧರ್ಮದ ಎಲ್ಲ ಜನಗಳಲ್ಲಿ ಜಾಗೃತಿ ಬರಬೇಕು ಅಂತ ಉದ್ದೇಶದಿಂದ ಈ ಸಿಂದಗಿಯ ವಿವಿಧ ಸಮಾಜಗಳ ಸಂಘಟನೆ ಅಧ್ಯಕ್ಷರುಗಳಾಗಲಿ, ಹಿಂದೂ ಭಾವನೆ ಉಳ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಾಗಲಿ, ಹಿರಿಯರಾದಂಥ ಅವಧೂತ್ ಜೋಶಿ ಅವರು, ಅಶೋಕ್ ಅಲ್ಲಾಪುರ, ಪ್ರದೀಪ್ ಜೋಶಿ ಅವರು ಇವರೆಲ್ಲ ಜೊತೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಇದೇ ತಿಂಗಳ ಅಂದ್ರೆ ನಾಳೆ ಶನಿವಾರ 31ರಂದು ಜರುಗ್ತಾ ಇದೆ. ಸರಿಯಾಗಿ 3 ಗಂಟೆಗೆ ಶೋಭಾ ಯಾತ್ರೆ ಸಾಗ್ತಾ ಇದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಆ ಯಾತ್ರೆ ಸಾಗಿಕೊಂಡು ಬಂದು ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮ ಜರುಗ್ತಾ ಇದೆ. ಅದಕ್ಕೆ ಸಿಂದಗಿಯ ಶ್ರೇಷ್ಠ ಮಠದ ಪಟ್ಟಾಧ್ಯಕ್ಷರಾದಂಥ ಪ್ರಭು ಸಾರಂಗ ದೇವ ಶಿವಾಚಾರ್ಯರು ಘನಾಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ, ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಇನ್ನು ಹಿಂದೂ ಸಂಘಟನೆಯ ಹಿರಿಯರಾದಂಥ ಹನುಮಂತ್ ಮಳಲಿ ಅವರು ಹಾಗೂ ಮಹಿಳಾ ಪ್ರತಿನಿಧಿಯಾದಂಥ ಡಾಕ್ಟರ್ ಶಾರದಾ ನಾಡಗೌಡರು ಇವರೆಲ್ಲ ವೇದಿಕೆಯನ್ನು ಹಂಚಿಕೊಳ್ತಕ್ಕಂಥ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಎಷ್ಟು ಅದ್ದೂರಿಯಾಗಿ ಆ ಒಂದು ಸಮ್ಮೇಳನ ಆಗ್ಲಿ ಅಥವಾ ಆ ಶೋಭಾ ಯಾತ್ರೆ ಆಗಬೇಕು ಅಂದ್ರೆ ಬಹುತೇಕ ಇದು ಒಂದು ಸಿಂದಗಿಯಲ್ಲಿ ಜರುಗತಕ್ಕಂಥ ಐತಿಹಾಸಿಕ ಶೋಭಾ ಯಾತ್ರೆ ಆಗ್ಬೇಕು. ಇದು ವಿರಾಟ ಒಂದು ಹಿಂದೂ ಸಮ್ಮೇಳನವನ್ನ ಸಿಂದಗಿ ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದರದು ಸುಮಾರು 15 ದಿನಗಳಿಂದ ಪೂರ್ವಭಾವಿಯಾಗಿರ್ತಕ್ಕಂಥ ತಯಾರಿಯಾಗಿದೆ. ನಗರದಲ್ಲಿರ್ತಕ್ಕಂಥ 40 ಕಟ್ಟಕಡೆಯ ಸಮಾಜದ ವ್ಯಕ್ತಿಗಳನ್ನು ಗುರುತಿಸಿ ಒಂದೊಂದು ಸಮಾಜ ಇದ್ರೂ ಸಹ ಇವನ್ನ ಸಾಮಾಜಿಕವಾಗಿ ಕೊನೆಯ ಒಂದು ಸಮಾಜ ಅಂದ್ರೆ ಹೆಳವಾರ ಸಮಾಜ, ಬರೀ 2 ಮನೆ ಇದ್ದಾವೆ. ಹೆಳವಾರ ಸಮಾಜ ಇರ್ಬೋದು, ಇವತ್ತು ಕುಡವಕ್ಕಲ ಸಮಾಜ ಇರ್ಬೋದು, ಅಥವಾ ಇವತ್ತು ಶಿಂಪಿಗೆರ, ಭೂವಿ ಮತ್ತು ಈ ರೀತಿಯ ಸಮಾಜಗಳನ್ನು ನಾವು ಗುರುತಿಸಿ ಸುಮಾರು 40 ಸಮಾಜಗಳ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ಸುಮಾರು 15 ಸಮಾಜಗಳ ಅಧ್ಯಕ್ಷರ ಸಭೆನೂ ನಾವು ಮಾಡಿದ್ದೀವಿ. ಸುಮಾರು ಒಂದೊಂದು ಮೀಟಿಂಗ್ಗಳಲ್ಲಿ 50-60 ಜನ ತಾಯಂದಿರು, ಹಿರಿಯರು, ಯುವಕರು, ಗಣ್ಯರು ಎಲ್ಲರೂ ಇವತ್ತು ಪಾಲ್ಗೊಂಡಿದ್ದಾರೆ. 3 ದಿನಗಳವರೆಗೆ ಆಟೋ ಪ್ರಚಾರ ಆಗ್ತದೆ. ನಗರದ ಎಲ್ಲಾ ಬಂಜಾರ ಸಮಾಜದವರು ನೃತ್ಯ ಮಾಡ್ಲಕತ್ತಾರ. ಇವತ್ತು ನಮ್ಮ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಅವರು ಮೊನ್ನೆ ಹೇಳಿದ್ರು, ಅವರು ನಮಗೆ ಸಹಾಯ ಮಾಡಿದ್ದಾರೆ. ನಾವು ಬೆಳಗ್ಗೆಯಿಂದ ಕಾರ್ಯಕ್ರಮ ಮಧ್ಯಾಹ್ನ 3ರಿಂದ ಚಾಲು ಆಗ್ತದೆ. 7 ಗಂಟೆಗೆ ಅಲ್ಲಿ ಸ್ಥಳ ತಲುಪುತ್ತದೆ. ಸಾರ್ವಜನಿಕ ಸಭೆ ನಡೀತದೆ. ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಪ್ರಸಾದಕ್ಕೆ ಅವರು ಒಂದಿಷ್ಟು ತಮ್ಮ ಧಾನ್ಯವನ್ನ ಅಥವಾ ಸಕ್ರಿ ಅಥವಾ ರವಾ ಇತ್ಯಾದಿ ನಿಮಗೆ ಎಷ್ಟು ಹತ್ತುತ್ತೋ ಅದಕ್ಕೆ ನಾವೆಲ್ಲ ಕೊಡ್ತೀವಿ ಅಂತ ಅವರು ಅಂದಿದ್ದಾರೆ. ಇವತ್ತು ನಮ್ಮ ವಿಪ್ರ ಸಮಾಜವರು ಒಂದು 30,000 ರೂಪಾಯಿ ದೇಣಿಗೆ ಕೊಡ್ಲಕತ್ತಿದ್ದಾರೆ. ನಮ್ಮ ಪಾಟೀಲ್ ಅಧ್ಯಕ್ಷರು ಇವತ್ತು ಒಳ್ಳೆ ಕಾರ್ಯದಪ್ಪ ನಂದು ಒಂದು 25,000 ರೂಪಾಯಿ ತೋರಿಸ್ತೀವಿ. ಹಿಂಗೆ ಎಲ್ಲಾ ಸಮುದಾಯದಿಂದ ಎಲ್ಲಾ ಸಮಾಜದಿಂದ ಇವತ್ತು ಶಿಂಪಿಗೇರ್ ಸಮಾಜ ಇರ್ಬೋದು, ಗೊಲ್ಲರ ಸಮಾಜ ಇರ್ಬೋದು, ಇವತ್ತು ಡೋರ್ ಕಕ್ಕಯ್ಯನವ್ರ ಸಮಾಜ ಇರ್ಬೋದು, ರೆಡ್ಡಿ ಸಮಾಜ ಇರ್ಬೋದು, ಸರ್ವ ಸಮಾಜದವರು ಇದಕ್ಕೆ ಕೈ ಕೂಡಿಸಿದ್ದಾರೆ. ಈ ಕಾರ್ಯಕ್ರಮ ನಿಶ್ಚಿತವಾಗಿ ಯಶಸ್ವಿ ಆಗ್ತದೆ. ನಮ್ಮ ಸಿಂದಗಿಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲರೂ ತನು ಮನದಿಂದ ಸಹಾಯ ಮಾಡಿದಿರಿ. ಇನ್ನೇನು ಎಲ್ಲರೂ ಸಹಕಾರದೊಂದಿಗೆ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದು, ನೋಡುವುದು, ಯಶಸ್ವಿಗೊಳಿಸುವಂಥದ್ದು ಎಲ್ಲರ ಕರ್ತವ್ಯ. ಆ ಕರ್ತವ್ಯಕ್ಕಿಂತ ಪೂರ್ವದಲ್ಲಿ ಪತ್ರಿಕಾ ಮಾಧ್ಯಮದವ್ರದ್ದು ಭಾಳ ಕರ್ತವ್ಯ ಅದ. ಅವರು ದಯವಿಟ್ಟು ಎಲ್ಲ ಪಬ್ಲಿಸಿಟಿ ಮಾಡಿ, ನಾವಂತೂ ಎಲ್ಲ ರೆಡಿ ಇದ್ದೀವಿ. ತಮ್ಮಿಂದ ಹೆಚ್ಚಿನ ಸಹಕಾರ ನಮಗೆ ಸಿಗಲಿ, ಈ ಸಂಘಟನೆಗೆ ಸಿಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಪ್ರಸಾದ ವ್ಯವಸ್ಥೆ ಅದ. ಎಲ್ಲರೂ ಕೊಟ್ಟಂಥ ಪ್ರಸಾದ ಎಲ್ಲರೂ ನಾವೇ ಪ್ರಸಾದ ಮಾಡೋದು, ನಾವೇ ಊಟ ಮಾಡೋದು, ಕಾರ್ಯಕ್ರಮ ವೀಕ್ಷಣೆ ಮಾಡೋದು, ಆರಾಮ್ ಕೂತ್ಕೊಂಡು ಅವತ್ತೊಂದು ಅದೊಂದು ಹಬ್ಬ ಅಂತ ತಿಳ್ಕೊಳ್ಳುವಂಥ ಪ್ರವೃತ್ತಿಯನ್ನು ನಾವೆಲ್ಲರೂ ಬೆಳೆಸೋಣ ಅನ್ನುವಂಥ ಮಾತನ್ನು ಹೇಳಿ ಇದುವರೆಗೆ ನಮಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟು